ಇವತ್ತು ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಫಸ್ಟ್ನೇ ಡ್ಯೂಟಿ ಬಿತ್ತು ಚಿಕ್ಕಕನ್ನಳ್ಳಿಗೆ ಬಿತ್ತು. ಅಲ್ಲಿ ಡ್ರಾಪ್ ಮಾಡಿ 237 ರೂಪಾಯಿ ಕೊಟ್ಟ. ಅಲ್ಲಿಂದ ಒಂದು ರಿಸರ್ವೇಷನ್ ಡ್ಯೂಟಿ ಎತ್ಕೊಂಡಿದ್ದೆ ಕೋರಮಂಗ್ಲಗೆ. ಸರಿ ಅಂತ ಎತ್ಕೊಂಡು ನೋಡಿದ್ರೆ ಇವತ್ತೆಲ್ಲ ಟ್ರಾಫಿಕಲ್ಲೇ ಸಾಯೋದಾಯ್ತು ಗುರು. ತಲೆ ಕೆಟ್ಟೋಗ್ಬಿಡ್ತು. ಎಲ್ಲಿ ನೋಡಿದ್ರೂ ಟ್ರಾಫಿಕ್ಕು. ಕಿಲೋಮೀಟ್ರ್ ಕಡಿಮೆನೇ ಐತೆ, ಆದರೆ ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಆದರೂ ಪರವಾಗಿಲ್ಲ ಅಂದ್ಕೊಂಡು ಟೈಮ್ ಬಂದು 6:30 ಆಯಿತು ಸಂಜೆ. ಯಾಕಂದರೆ ಇವತ್ತು ಶಿವಮೊಗ್ಗಗೆ ಹೋಗ್ಬೇಕು ನೈಟು. ಅದಕ್ಕೋಸ್ಕರ ಬೇಗ ಮನೆಗೆ ಹೋಗ್ತಾಯಿದ್ದೀನಿ. 10-11 ಗಂಟೆಗೆ ಬಿಡಬೇಕು ಬೆಂಗಳೂರು, ಶಿವಮೊಗ್ಗಗೆ ಹೋಗಬೇಕು. ಇನ್ನೊಂದು ಮಾತು, ನಾನು ಯಾರಿಗೂ ಇಲ್ಲಿ ಹೊಸ ಗಾಡಿಗಳು ತಗೊಳ್ರಿ, ಹಾಳು ಮಾಡ್ಕೊಳ್ರಿ ಅಂತ ಯಾರಿಗೂ ಹೇಳಲ್ಲ. ಗಾಡಿ ಒಂದು 2-3 ತಿಂಗಳು EMI ಕಟ್ಟೋಕೆ ಆಗಿಲ್ಲ ಅಂತಂದ್ರು ಮನೆ ಕಡೆಯಿಂದ ಸಪೋರ್ಟ್ ಇದೆ, ಕಟ್ತೀವಿ. ಇಲ್ಲ ಬೇರೆ ಕಡೆಯಿಂದ ದುಡ್ಡು ಬರುತ್ತೆ, ಪರವಾಗಿಲ್ಲ ಅಂದ್ಕೊಂಡು ಅವ್ರಿದ್ದರೆ ಮಾತ್ರ ಗಾಡಿಗಳು ತಗೊಳ್ಳಿ. ಇಲ್ಲ ಡೈಲಿ ನನಗೆ 1000, 1500, 2000 ಮಿಕ್ಕಿದ್ರು ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ ಅಂತ ಅನ್ನಂಗಿದ್ರೆ ಮಾತ್ರ ತಗೊಳ್ಳಿ. ಇಲ್ಲಾಂದರೆ ಸುಮ್ಮನೆ ತಗೋಬಿಟ್ಟು ಸಾಲ ಮಾಡಿಕೊಂಡು ತೊಂದರೆ ತಗೋಬೇಡಿ. ಯಾಕೆಂದರೆ ಇತ್ತೀಚಿಗೆ ಡ್ಯೂಟಿಗಳು ಕಡಿಮೆ ಇದೆ. ಯಾಕಂದರೆ ಎಲ್ಲ ಕಡೆ ಮೆಟ್ರೋಗಳು ಸ್ಟಾರ್ಟ್ ಆಗಿಬಿಟ್ಟೈತೆ. ಇನ್ನು ಎಲೆಕ್ಟ್ರಾನಿಕ್ ಸಿಟಿದು ಮೆಟ್ರೋ ಸ್ಟಾರ್ಟ್ ಆಗಿ ಏರ್ಪೋರ್ಟ್ದು ಸ್ಟಾರ್ಟ್ ಆದರೆ ಡ್ಯೂಟಿಗಳು ಫುಲ್ಲು ಡಲ್ ಆಗ್ತವೆ. ಸ್ವಲ್ಪ ಯೋಚನೆ ಮಾಡಿರಿ ಗಾಡಿ ತೊಗೊಳ್ಳೋರು. ಮುಂಚೆ ಥರ ಡ್ಯೂಟಿಗಳು ಇಲ್ಲವೇ ಇಲ್ಲ ನನಗಂತರೂ. ಅದಕ್ಕೆ ಎಲ್ಲ ವೀಡಿಯೋದಾಗೂ ಹೇಳ್ತಾನೆ ಇದ್ದೀನಿ. ತುಂಬ ಜನ ಫೋನ್ ಮಾಡ್ತಾಯಿದ್ದೀರಾ ಹೆಂಗೆ ಮಾಡೋದು, ಹೊಸದು ತೊಗೊಳೋದ ಬೇಡ ಅಂತ. ಎಲ್ಲರಿಗೂ ಅದನ್ನೇ ಹೇಳಿದ್ದೀನಿ, ಇವಾಗೂ ಅದೇ ಹೇಳ್ತಾಯಿದ್ದೀನಿ. ಯೋಚನೆ ಮಾಡಿ ಸುಮ್ಮನೆ ಗಾಡಿ ತೊಗೊಂಡು ಸಾಲ ಮಾಡಿಕೊಂಡು ತಲೆ ಮೇಲೆ ಹಾಕ್ಕೋಬೇಡಿ. ಮತ್ತೆ ನಾಳೆ ಸಿಗೋಣ.